ಶಿಶುಹತ್ಯೆಯಂತಹ ನೀಚ ಪಾತಕ ಕೃತ್ಯವನ್ನು ನೀನೇಕೆ ಮಾಡಿದೆಯಮ್ಮ? ಇಲ್ಲ ಇಲ್ಲ, ನಾನು ಯಾವ ಶಿಶು ಹತ್ಯೆಯನ್ನು ಮಾಡಿಲ್ಲ. ಅಂತ ಪಾಪ ಕಾರ್ಯವನ್ನ ನಾನು ಕನಸಿನಲ್ಲೂ ಯೋಚಿಸಿದವಳಲ್ಲ. ಇವನು ನನ್ನ ಪುತ್ರನೇ. ಹಾವು ಕಚ್ಚಿ ಸತ್ತಿದ್ದಾನೆ. ಶವ ಸಂಸ್ಕಾರ ಮಾಡಲು ಇಲ್ಲಿಗೆ ತಂದರೆ ನನ್ನನ್ನೇ ಹಂತಕ್ಕೆ ಎಂದು ಹಿಡಿದೊಯ್ದರು. ನಾನು ನಿರಪರಾಧಿ, ನಾನು ನಿರಪರಾಧಿ. ನೀನು ಅಪರಾಧಿಯೋ ನಿರಪರಾಧಿಯೋ ಅದು ನನಗೆ ಸಂಬಂಧಪಟ್ಟ ವಿಷಯವಲ್ಲಮ್ಮ. ನನ್ನ ಒಡೆಯನ ಆಜ್ಞೆಯನ್ನು ಪಾಲಿಸುವುದಷ್ಟೇ ನನ್ನ ಕರ್ತವ್ಯ. ನೀನು ಸಿದ್ಧಳಾಗು. ಅಯ್ಯ, ಸ್ವಲ್ಪ ಕನಿಕರ ತೋರು ಮಹಾತ್ಮ. ನಿನ್ನ ಕರ್ತವ್ಯ ಪಾಲನೆಗೆ ನಾನು ಅಡ್ಡಿಪಡಿಸುವುದಿಲ್ಲ. ಆದರೆ ಅದಕ್ಕೆ ಮೊದಲು ಈ ನನ್ನ ಕಂದನ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಡುವಯ್ಯ. ದಯವಿಟ್ಟು ದಯ ತೋರು. ಆಗಬಹುದು. ಮೊದಲು ನಿನ್ನ ಕುಮಾರನ ಶವ ಸಂಸ್ಕಾರವನ್ನು ಮಾಡಿ ಮುಗಿಸು. ಆ ನಂತರ ನನ್ನ ಪರಶುವಿಗೆ ಕೊರಳು ನೀಡಲು ಸಿದ್ಧಳಾಗ. ಅಯ್ಯ, ನಿನ್ನ ಈ ಔದಾರ್ಯಕ್ಕೆ ವಂದನೆಗಳು ಮಹಾತ್ಮ. ಆದರೆ ನಿನ್ನ ಪುತ್ರನ ಶವ ಸಂಸ್ಕಾರವನ್ನು ಮಾಡಲು ನೀನು ಒಂದು ವರಹವನ್ನು ತೆರವಾಗಿ ನೀಡಬೇಕು. ಅಲ್ಲದೆ ಪಡಿಯಕ್ಕಿ ಒಂದು ಹೊಸ ಬಟ್ಟೆಯನ್ನು ನೀಡಬೇಕು. ಇದು ಒಡೆಯನ ಆಜ್ಞೆ. ಇದು ನೀಡದೆ ನೀನು ಶವ ಸಂಸ್ಕಾರವನ್ನು ಮಾಡುವ ಹಾಗಿಲ್ಲ. ಅಯ್ಯೋ, ನನ್ನ ಬಳಿ ಒಂದು ಕವಡೆಯೂ ಇಲ್ಲವೇ? ಅಯ್ಯ, ದಯ ತೋರು ಮಹಾತ್ಮ. ನನ್ನ ಪಾಲಿನ ಪಡಿಯಕ್ಕಿ ಹಾಗೂ ಹೊಸ ಬಟ್ಟೆಯನ್ನು ಬೇಕಾದರೆ ನಾನು ಬಿಟ್ಟು ಬಿಡುತ್ತೇನೆ. ಆದರೆ ನೀನು ಒಂದು ವರಹವನ್ನು ನೀಡಲೇಬೇಕು ತಾಯಿ. ಅದು ಒಡೆಯನಿಗೆ ನೀಡಲೇಬೇಕಾದ ತೆರ. ಅದಿಲ್ಲದೆ ಶವ ಸಂಸ್ಕಾರ ಮಾಡುವ ಹಾಗಿಲ್ಲ. ಅಯ್ಯ ಪುಣ್ಯಾತ್ಮ, ಈಗ ಮೊದಲು ನನ್ನ ಕಂದನ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡು.
ಆಮೇಲೆ ನನ್ನ ಶಿರಚ್ಛೇದನವನ್ನು ಮಾಡು. ಆನಂತರ ನನ್ನ ಕೊರಳಲ್ಲಿರೋ ಈ ತಾಳಿಯನ್ನ ನಿನ್ನ ಬಡೆಯ ತೆರಕ್ಕೆ ತೆಗೆದುಕೋ. ಆಯಿತು, ಹಾಗೇ ಆಗಲಿ. ಮೊದಲು ನಿನ್ನ ಪುತ್ರನ ಶವ ಸಂಸ್ಕಾರವನ್ನು ಮಾಡಿ ಮುಗಿಸು. ಧನ್ಯವಾದಗಳು. ಸತ್ತಿರವನು ತನ್ನ ಪ್ರೀತಿಯ ಪುತ್ರನೇ. ತಾನು ವಧಿಸಬೇಕಾಗಿರುವುದು ತನ್ನ ಪ್ರೀತಿಯ ಮಡದಿಯೇ ಎಂಬ ಅರಿವೇ ಇಲ್ಲದೆ ಹರಿಶ್ಚಂದ್ರ ಮಹಾರಾಜರು ಶವ ಸಂಸ್ಕಾರಕ್ಕೆ ಅವಕಾಶ ನೀಡಿದರು. ಆದರೆ ಪುತ್ರ ಶೋಕದಿಂದ ತತ್ತರಿಸಿ ಹೋದ ಚಂದ್ರಮತಿ ದೇವಿಯ ಪ್ರಲಾಪವನ್ನು ನೆನೆದುಕೊಂಡರೆ ಕರಳು ಕತ್ತರಿಸಿದಂತಾಗುತ್ತದೆ. ಸೀತೆ, ನೀನು ಇನ್ನೂ ಹರಿಶ್ಚಂದ್ರ ಮಹಾರಾಜರ ಕಥೆಯ ಗುಂಗಿನಲ್ಲಿ ಇರುವಂತೆ ಕಾಣುತ್ತಿದೆ. ಹೌದು ಸ್ವಾಮಿ, ಅದನ್ನು ಮರೆಯುವುದೇ ಸಾಧ್ಯವಾಗುತ್ತಿಲ್ಲ. ಒಂದು ಕಡೆ ಪುತ್ರ ಶೋಕ, ಇನ್ನೊಂದು ಕಡೆ ನಿರಪರಾಧಿಯಾದ ಪತ್ನಿಯನ್ನು ತಾನೇ ತನ್ನ ಕೈಯಾರೆ ಕೊಲ್ಲುವಂತಹ ಸ್ಥಿತಿ. ಹರಿಶ್ಚಂದ್ರ ಮಹಾರಾಜರಿಗೆ ಎಂಥ ಸಂಕಟದ ಪರಿಸ್ಥಿತಿ. ಇನ್ನು ಚಂದ್ರಮತಿಗಾದರೂ ಪುತ್ರನ ದುರ್ಮರಣವನ್ನು ಕಂಡ ದುಃಖವಲ್ಲದೆ ಚಕ್ರವರ್ತಿಯಾಗಿದ್ದ ತನ್ನ ಪತಿಗೆ ಸ್ಮಶಾನವನ್ನು ಕಾಯುವ ದುಸ್ಥಿತಿ ಬಂತಲ್ಲ ಎಂಬ ನೋವು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪತಿ ಪತ್ನಿಯರು ಶಾಶ್ವತವಾಗಿ ದೂರವಾಗುವ ಸಂದರ್ಭ. ಇದನ್ನು ನೆನೆದುಕೊಂಡರೆ ಸಮಾಧಾನ ಮಾಡಿಕೊಡಿ. ಮುಂದಿನ ಕಥೆಯನ್ನು ಕೇಳಿದರೆ ನಿನ್ನ ಸಂಕಟ ನಿವಾರಣೆ ಆಗುತ್ತದೆ. ಇನ್ನೇನು ಹರಿಶ್ಚಂದ್ರ ಮಹಾರಾಜರು ಚಂದ್ರಮತಿ ದೇವಿಯ ಶಿರಚ್ಛೇದನ ಮಾಡಬೇಕು. ಅಷ್ಟರಲ್ಲಿ ಎಲ್ಲವೂ ಸುಖಾಂತ್ಯವಾಯಿತು. ಅಯ್ಯೋ ದುರ್ವಿಧಿಯೇ, ಎಂಥ ನಿರ್ದಯಿ ನೀನು. ದಾಸದಾಸಿಯರಿಂದ ಸೇವೆ ಪಡೆದ ರಾಜಕುಮಾರ, ದಾಸದಾಸಿಯರಿಂದ ಸೇವೆ ಪಡೆದ ರಾಜಕುಮಾರ, ಪರಮಾನ್ನವನುಂಡು ಬೆಳೆದ ಏನಿತು ಸುಂದರ, ಏನಿತು ಸುಂದರ. ಬಂದ ಕಷ್ಟಗಳಿಗೆ ಅಂಜಲಿಲ್ಲ. ಪತಿಯಿಂದ ದೂರವಾದೆ ಎಂದು ನಾನು ಅಳುಕಲಿಲ್ಲ. ಈ ನನ್ನ ಕಂದನಾದರೂ ನನ್ನ ಜೊತೆಯೇ ಇದ್ದಾನೆ ಎಂದು ನಾನು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ. ಕಂದ, ನೀನು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋದೆಯಾ? ನೀನಿಲ್ಲದೆ ಈ ಜಗತ್ತೇ ಶೂನ್ಯವಾಗಿ ಹೋಯಿತು. ಆದರೆ ಕಂದ, ನೀನು ಹೆದರಬೇಡ. ನಿನ್ನನ್ನು
ಹೆಚ್ಚು ಹೊತ್ತು ಕಾಯಿಸುವುದಿಲ್ಲ. ನಾನು ಬೇಗ ನಿನ್ನ ಬಳಿಗೆ ಬಂದು ಬಿಡುತ್ತೇನೆ. ಕಾಶಿ ಮಹಾರಾಜರು ನನಗೆ ಮರಣದಂಡನೆಯನ್ನು ವಿಧಿಸಿ ದೊಡ್ಡ ಉಪಕಾರವೇ ಮಾಡಿದ್ದಾರೆ. ಆದರೆ ಕಂದ ಲೋಹಿತಾಶ್ವ, ಮಹಾತ್ಮರಾದ ಹರಿಶ್ಚಂದ್ರ ಮಹಾರಾಜರ ಪುತ್ರವಾಗಿ ಅಯೋಧ್ಯೆಯ ರಾಜಕುಮಾರನಾಗಿ ಹೆತ್ತ ತಾಯಿಯ ಕೈಯಿಂದಲೇ ಸಂಸ್ಕಾರ ಮಾಡಿಸಿಕೊಳ್ಳುವಂತಹ ಸ್ಥಿತಿ ನಿನಗೆ ಬಂದು ಬಿಟ್ಟಿದ್ದೆ. ಅಯ್ಯೋ, ಮಹಾರಾಣಿ ಚಂದ್ರಮತಿಯಾದ ನಾನು ಅಪರಾಧಿಯಂತೆ ಮರಣದಂಡನೆಗೆ ಗುರಿಯಾಗಿದ್ದೇನೆ. ನೀನು ಹಾವು ಕಚ್ಚಿ ಅನಾಥನಂತೆ ಅಕಾಲ ಮರಣಕ್ಕೆ ಗುರಿಯಾಗಿದ್ದೀಯ. ಪ್ರಾಣಪ್ರಿಯರಾದ ಪತ್ನಿ ಪುತ್ರರ ಈ ದುರವಸ್ಥೆಯನ್ನು ಅರಿಯದ ಆ ನಿನ್ನ ತಂದೆ ಹರಿಶ್ಚಂದ್ರ ಮಹಾರಾಜರು ಈಗ ಎಲ್ಲಿರುವರೋ, ಏನು ಮಾಡುತ್ತಿರುವರೋ? ಕಂದ, ನಿನ್ನ ಸಂಸ್ಕಾರವಾದ ಮರುಕ್ಷಣರು ನನ್ನ ವಧೆಯೂ ಆಗಿ ಹೋಗುತ್ತದೆ. ಈ ವಾರ್ತೆಯನ್ನು ಅವರಿಗೆ ಯಾರು ತಿಳಿಸುತ್ತಾರೆ? ಅಯ್ಯೋ, ಇದೇನಾಗಿ ಹೋಯಿತು ಕಂದ? ಕುಮಾರ, ಲೋಹಿತಾಶ್ವ, ದೇವಿ, ಚಂದ್ರಮತಿ, ಕಂದ, ಕುಮಾರ, ಲೋಹಿತಾಶ್ವ, ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುವಂತೆ ಮಾಡಿದನೆ ಆ ದುರ್ವಿಧಿ. ಇಂದಲ್ಲ ನಾಳೆ ನನ್ನ ಪ್ರಾರಬ್ಧ ಕರ್ಮಗಳೆಲ್ಲ ಕಳೆದು ಅಯೋಧ್ಯೆಯ ಸಿಂಹಾಸನದಲ್ಲಿ ನೀನು ವಿರಾಜಮಾನನಾಗುವೆ ಎಂದು ಭಾವಿಸಿದ್ದರೆ ಈಗ ಈ ಸುಡುಗಾಡಿನಲ್ಲಿ ಶವವಾಗಿ ಬಿದ್ದಿರುವೆ ಎಂದು. ಸ್ವಾಮಿ, ಸ್ವಾಮಿ, ಈ ಸ್ಮಶಾನದಲ್ಲಿ? ಸ್ವಾಮಿ, ಹೌದು ದೇವಿ, ನಾನೇ ನಿನ್ನ ಪತಿ, ಈ ಕಂದನ ತಂದೆ, ಅಯೋಧ್ಯೆಯ ಮಹಾರಾಜ. ವಿಶ್ವಾಮಿತ್ರ ಮುನಿಗಳಿಗೆ ಕೊಡಬೇಕಾದ ದಕ್ಷಿಣೆಯ ಧನಕ್ಕಾಗಿ ಈ ಸ್ಮಶಾನದೊಡೆಯ ವೀರಬಾಹುವಿಗೆ ನನ್ನನ್ನು ನಾನೇ ಮಾರಿಕೊಂಡು ದಾಸನಾಗಿರುವೆ. ಅಯ್ಯೋ ಸ್ವಾಮಿ, ಏನಿದು ಸ್ವಾಮಿ, ಇದೇನಿದು ಪರೀಕ್ಷೆ? ಅಯ್ಯೋ, ಚಕ್ರವರ್ತಿಯಾಗಿ ವಿಶಾಲ ಸಾಮ್ರಾಜ್ಯವನ್ನೇ ಆಳುತ್ತಿದ್ದ ನೀನು ಈಗ ಈ ಸ್ಮಶಾನದಲ್ಲಿ ಹೆಣಗಳನ್ನು ಸುಡುವ ಕಾಯಕವನ್ನು ಮಾಡುವಂತಾಯಿತೆ. ಅಯ್ಯೋ ಸ್ವಾಮಿ. ದೇವಿ, ಸತ್ಯಕ್ಕಾಗಿ ಇಂತಹ 1000 ಕಷ್ಟಗಳು ಬಂದರೂ ನಾನು ಹೆದರುವುದಿಲ್ಲ. ಆದರೆ ಯುವರಾಜ್ಯಾಭಿಷೇಕ ಮಾಡಬೇಕಾಗಿದ್ದ ಈ ನನ್ನ ಕಂದನಿಗೆ ನಾನೇ ನನ್ನ ಕೈಯಾರೆ ಹೇಗೆ ಸಂಸ್ಕಾರವನ್ನು ಮಾಡಲಿ ದೇವಿ? ಹೇಗೆ ಸಂಸ್ಕಾರವನ್ನು ಮಾಡಲಿ? ನಿಜ ಪ್ರಭು, ಸತ್ಯಕ್ಕಾಗಿ ಎಂಥ ಕಷ್ಟ ಬಂದರೂ ನಾವು ಹೆದರಬಾರದು. ಸಿದ್ಧರಾಗಿ ಪ್ರಭು. ಧೀರರಾದ ನೀವು ಪತ್ನಿ ಪುತ್ರರಿಗಾಗಿ ಹೀಗೆ ಶೋಕಿಸುವುದು ತರವಲ್ಲ. ಧೈರ್ಯವಾಗಿ
ನನ್ನ ಶಿರಚ್ಛೇದನವನ್ನು ಮಾಡಿ ನಿಮ್ಮ ಒಡೆಯನ ಆಜ್ಞೆಯನ್ನು ಪಾಲಿಸಿ. ಹೆತ್ತ ಮಗನ ಸಂಸ್ಕಾರ, ಪ್ರಿಯ ಪತ್ನಿಯ ವಧೆ, ಎರಡೂ ಸಹಿಸಲಾರದ ಸಂಕಟದ ಕಾರ್ಯಗಳು. ಈ ಸಂಕಟದ ಕಾರ್ಯವನ್ನು ಮಾಡುವುದಕ್ಕಿಂತ ನನ್ನ ಸೂತನೊಡನೆ ಚಿತೆ ಏರಿ ದಹಿಸಿ ಹೋಗುವುದೇ ಒಳಿತು. ಪ್ರಭು, ಸ್ವಲ್ಪ ಯೋಚಿಸಿ. ನೀವು ಚಿತೆಯನ್ನೇರಿದರೆ ನಿಮ್ಮ ಹಿಂದೆ ಸತಿಯಾಗಿ ನಾನು ಚಿತೆಯನ್ನೇರುವುದೇ ನನ್ನ ಕರ್ತವ್ಯವು. ಆದರೆ ಅದರಿಂದ ಸತ್ಯವಂತರೆಂಬ ನಿಮ್ಮ ಖ್ಯಾತಿಗೆ ಕಳಂಕ ಬರುತ್ತದೆ ಪ್ರಭು. ಹಾಗಾಗಬಾರದು ಸ್ವಾಮಿ. ಪತಿಯಾದ ನಿಮ್ಮ ಕೈಯಿಂದಲೇ ಸಾವನ್ನು ಪಡೆಯುವುದು ನನ್ನ ಪರಮ ಸೌಭಾಗ್ಯ ಸ್ವಾಮಿ. ಸಿದ್ಧರಾಗಿ. ನಿಮ್ಮ ಕರ್ತವ್ಯ ಪಾಲನೆಯನ್ನು ಮಾಡಿ ನನ್ನ ಶಿರಚ್ಛೇದನವನ್ನು ಮಾಡಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.